ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ? ನೋಡಿ, ಶಿವಮೊಗ್ಗದಲ್ಲಿ ಕಾಂತಾರ ಚಾಪ್ಟರ್ 1 ಶೂಟಿಂಗ್ ನಡೀತಾ ಇದೆ. ನಿಜ, ಇಲ್ಲ ಅಂತಲ್ಲ. ನೋಡಿ, ಸಿನಿಮಾ ಶೂಟಿಂಗ್ ವೇಳೆ ಏನೋ ಪ್ರಾಬ್ಲಮ್ ಆಗಿದೆ, 30 ಜನ ಪಾರಾಗಿದ್ದಾರೆ. ಮೊದಲೇ ಒಬ್ಬನ ಕಳ್ಕೊಂಡಿದ್ರು. ಕಾಂತಾರ ಶೂಟಿಂಗ್ ವೇಳೆ ಒಬ್ಬ ಲೈಟ್ ಬಾಯ್, ಅಸಿಸ್ಟೆಂಟ್ ಕ್ಯಾಮ್ರಾಮನ್, ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಇದ್ದೇ ಇರ್ತಾರೆ. ಅವರಲ್ಲಿ ಒಬ್ಬನ್ನ ಕಳ್ಕೊಂಡಿದ್ರು. ಚಾಪ್ಟರ್ 1 ಆಲ್ರೆಡಿ ಕಾಂತಾರ 1ನಲ್ಲಿ ಈಗಾಗಲೇ ಕಳ್ಕೊಂಡಿದ್ದಾರೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದರು. ಸದ್ಯಕ್ಕೆ ಈಗ ನೋಡಿ, ಈಗ ಒಂದು ಏನೋ ಸಿನಿಮಾ ಶೂಟಿಂಗ್ ವೇಳೆ ಏನೋ ದೋಣಿ ಮಗುಚಿ ಹೋಗಿರೋದ್ರಿಂದ ಏನೋ ಈಜ್ಕೊಂಡು ಬಂದು ಪಾರಾಗಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ ಅಲ್ಲಿನ ನಿರ್ದೇಶಕರು ಕೂಡ ಏನು ಹೇಳ್ತಾರೆ ಅನ್ನೋದು ಮಾಹಿತಿ ಕೇಳ್ತೀನಿ ನೋಡಿ. ಈಗ ನೋಡಿ, ಕಾಂತಾರ ಚಾಪ್ಟರ್ 1 ಸಿನಿಮಾ ಶೂಟಿಂಗ್ ನಡೆಸಲು ಶಿಪ್ ಕೂಡ ನಿರ್ಮಾಣ ಮಾಡಿದ್ರಂತೆ. ಆದರೆ ಗಾಳಿ ಮಳೆಯಿಂದ ಸೆಟ್ ಮಗುಚಿ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ನೋಡಿ, ಅಲ್ಲಿರೋ ಗಾಳಿ ಮಳೆಯಿಂದ ಸೆಟ್ ಮಗುಚಿ ಹೋಗಿದೆ ಅಷ್ಟೇ. ಆದರೆ ಅಲ್ಲಿರೋ ಕಲಾವಿದರಿಗೆ ಏನೂ ಆಗಿಲ್ಲ ಅಂತ ಕೂಡ ಒಂಬಾಳೆ ಫಿಲ್ಮ್ಸು ತಿಳಿಸಿದೆಯಂತೆ. ಅಲ್ಲಿರೋ ಕಲಾವಿದರಿಗೆ ಏನೂ ಆಗಿಲ್ಲಪ್ಪ, ಯಾಕೆ ಈ ರೀತಿ ನ್ಯೂಸರೆಲ್ಲ ಹಬ್ಬಿಸ್ಬೇಡಿ ನಮ್ಮ ಸುದ್ದಿನ ಅಂತ ಅಂದ್ಬಿಟ್ಟು ಕೂಡ ತುಂಬ ಜನ ಕೇಳ್ಕೊತಿದ್ದಾರೆ. ಇಲ್ಲ ಅಲ್ಲಿರೋ ಕಲಾವಿದರಿಗೆಲ್ಲ ಏನೂ ಆಗಿಲ್ಲ, ನೀವು ಸುಳ್ಳೆಲ್ಲ ಹೇಳ್ಬೇಡಿ ಈ ರೀತಿ ಎಲ್ಲ ಅಂತ ಕೂಡ ಅಲ್ಲಿನ ಮಹಾ ನಿರ್ದೇಶಕರು ಮತ್ತು ಸಹ ನಿರ್ದೇಶಕರು ಏನಿರ್ತಾರೆ ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಮತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೂಡ ಆದರ್ಶ್ ಅವರು ಕೂಡ ಪ್ರತಿಕ್ರಿಯಿಸಿ, ಹೊಸನಗರ ತಾಲೂಕಿನ ಯಡಿಯೂರು ಸಮೀಪದ ಮೇಲಿನ ಕೊಪ್ಪದ ಒಂದು ಮಾಣಿ ಹಿನ್ನೀರಿನಲ್ಲಿ ಆ ಪ್ರದೇಶದಲ್ಲಿ ಶೂಟಿಂಗ್ ಸಮಯದಲ್ಲಿ ಯಾವುದೇ ಅವಘಡ ಸಂಭವಿಸಿಲ್ಲ ಅಂತ ಕೂಡ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಇದನ್ನು ಓದಿ ನಿಜವಾಗ್ಲೂ ಹೇಳ್ತೀನಿ ನೋಡಿ, ಕೇಳಿಸ್ಕೊಳ್ಳಿ ಹೇಗಿದೆ ಅಂತ. ನೋಡಿ, ಕಾಂತಾರ ಚಾಪ್ಟರ್ 1 ಶೂಟಿಂಗ್ ವೇಳೆ ಮತ್ತೊಂದು ಅವಘಡ ಅಂತ ಕೂಡ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಈಗ ಕೊಟ್ಟಿದ್ರು. ಆದರೆ ರಿಷಬ್ ಶೆಟ್ಟಿ ಸೇರಿ 30 ಮಂದಿ ಅಪಾಯದಿಂದ ಪಾರೊಂದು ಕೊಟ್ಟಿದ್ರು. ಇಲ್ಲ ನಿಜವಾಗ್ಲೂ 30 ಮಂದಿ ಅವೆಲ್ಲ ಪಾರಾಗಿರೋದು ಅವೆಲ್ಲ ಏನೂ ಇಲ್ಲ. ನಾವು ಹಾಕಿದ್ದು ಒಂದು ಟೆಂಟ್ ಬಿದ್ದೋಗಿದೆ ಅಷ್ಟೇ ಮಳೆ ಗಾಳಿಗೆ. ಅಲ್ಲಿನ ಹೆಂಗಿದ್ರು ಕೂಡ ಗೊತ್ತಲ್ಲ ನಿಮಗೆ, ಮಲೆನಾಡು ಶಿವಮೊಗ್ಗ ಪ್ರದೇಶ ಅಂತಂದರೆ ಗಾಳಿ ಮಳೆ ಆಗ್ತಾ ಇರುತ್ತೆ ಯಾವಾಗಲೂ. ಅಲ್ಲಿ ಬೇಸಿಗೆ ಟೈಮ್ ಬಂದರೂ ಕೂಡ ಗಾಳಿ ಮಳೆ ಇದ್ದಿದ್ದೆ. ಅದರಿಂದ ಏನೋ ಶೂಟಿಂಗ್ ವೇಳೆ ಆಗಾಗಿದೆ, ಬಿದ್ದೋಗಿದೆ ಅಂತ ಕೂಡ ಹೇಳಿದ್ದಾರೆ. ಆದರೆ ಇದನ್ನೇ ಯಾಕೆ ದೊಡ್ಡದು ಮಾಡ್ತಾ ಇದ್ದೀರಾ? ನಿಜವಾಗ್ಲೂ ಈ ರೀತಿ ದೊಡ್ಡದು ಮಾಡೋದು ಸರಿ ಇಲ್ಲ ಅಂತ ಕೂಡ ಅವ್ರು ಕೇಳ್ಕೊತಾ ಇದ್ದಾರೆ. ಈ ರೀತಿ ಎಲ್ಲ ಮಾಡ್ತಾ ಇರೋದು ನೀವು ಸರಿಯಲ್ಲ. ನೋಡಿ, ಶೂಟಿಂಗ್ ವೇಳೆ ಅಲ್ಲೊಂದು ಏನೋ ಚಪ್ರ ಹಾಕಿದ ಒಂದು ಚಪ್ರ ಏನು ಅಂತೀರೋ, ನಿಮ್ಮ ಕಡೆ ಏನಂತ ಅರ್ಥ ಮಾಡ್ಕೋತೀರೋ ನೋಡಿ. ಅದು ಒಂದು ಟೆಂಟ್ ಏನಿರುತ್ತೆ ಅದು ಗಾಳಿ ಮಳೆಗೆ ಬಿದ್ದೋಗಿರೋದಷ್ಟೇ. ಅಲ್ಲಿರೋ ನೋಡಿ ಅಷ್ಟು ಜನ, ಒಂದು 30 ಜನ ಇದ್ದಾರೆ, 30 ಮೆಂಬರ್ಸು. ಅಷ್ಟು ಜನಕ್ಕೆ ಪಾರಾಗಿದ್ದಾರೆ ಅಷ್ಟೇ. ಅದು ಬಿದ್ದೋದ್ರೆ ಅದಕ್ಕೇನು ಏನು ಅವ್ರಿಗೇನು ಆಗಲ್ವಲ್ಲ, ಅದೇನು ತೂಕದ ವಸ್ತು ಅಲ್ವಲ್ಲ. ನೋಡಿ, ಇವರು ಶೂಟಿಂಗ್ ವೇಳೆ ಆಗಿದೆ, ಹಿಂಗಾಗಿದೆ, 30 ಜನ ದೋಣಿಯಿಂದ ಪಾರಾಗಿದ್ದಾರೆ ಅಂತ ಕೂಡ ಸುಮ್ಮನೆ ಸುದ್ದಿಯನ್ನು ಕೊಡ್ತಾ ಇದ್ದಾರೆ. ಈ ಥರ ಎಲ್ಲ ಯಾವುದು ನಮಗೇನು ಆಗಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ನೋಡಿ, ಸೆಟ್ ಹಾಕಿದ ಸ್ಥಳದಿಂದ ನಾವು ತುಂಬ ದೂರದಲ್ಲಿ ಚಿತ್ರೀಕರಣ ಮಾಡ್ತಿದ್ದೇವೆ. ನಮ್ಮ ತಂಡದಲ್ಲಿ ಯಾರಿಗೂ ಕೂಡ ಯಾವುದೇ ಅನಾಹುತ ಆಗಿಲ್ಲ ಅಂತ ಕೂಡ ಹೇಳ್ಕೊತಾ ಇದ್ದಾರೆ. ನೋಡಿ, ಸುರಕ್ಷಿತವಾಗಿದ್ದು ನಾವು ಭಾನುವಾರ ಸಹ ಚಿತ್ರೀಕರಣ ನಡೆದಿದೆ. ನೋಡಿ, ಸಂಡೇ ನಾವು ಬಿಟ್ಟೇ ಇಲ್ಲ, ಚಿತ್ರೀಕರಣ ಮಾಡಿದ್ದೀವಿ. ಜಲಾಶಯ ಪಕ್ಕದಲ್ಲಿ ಯಾವುದೇ ಚಿತ್ರೀಕರಣ ಮಾಡಿಲ್ಲ, ಅಲ್ಲಿ ಕೂಡ ತಿಳಿಸಿದ್ದಾರೆ ಅವರು. ನೋಡಿ, ಇದನ್ನು ಓದಿ, ದೈವಕ್ಕೆ ಅಪಚಾರ ಮಾಡಿದ ಕಡೆಯಲ್ಲೆಲ್ಲ ದುರಂತಗಳಾಗ್ತಿವೆ. ಸಂಶೋಧಕಿ ಡಾಕ್ಟರ್ ಲಕ್ಷ್ಮೀಪ್ರಸಾದ್ ಕೂಡ ಹೇಳ್ಕೊಂಡಿದ್ದಾರಂತೆ ಈ ರೀತಿ. ನೋಡಿ, ಪೊಲೀಸ್ ಇಲಾಖೆ, ಪಂಚಾಯತ್, ಅರಣ್ಯ ಇಲಾಖೆ ಸೇರಿದಂತೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳು ಏನಿದೆ ಎಲ್ಲ ಕಡೆ ಶೂಟಿಂಗ್ ನಡೆಸಲು ಕೂಡ ಅನುಮತಿಯನ್ನು ಪಡ್ಕೊಂಡಿದ್ದೀವಿ ನಾವು. ಇಲ್ಲಿ ಯಾವ ಕಡೆ ಎಲ್ಲ ಏನೇನೇ ಇಲ್ಲಲ್ಲ, ಇಲ್ಲಿ ಎಲ್ಲೂ ಅಲ್ಲಿ ತೊಗೊಂಡಿಲ್ಲ ಪರ್ಮಿಷನ್, ಅವೆಲ್ಲ ಏನೂ ಇಲ್ಲ. ನೋಡಿ, ರಿಷಬ್ ಶೆಟ್ಟಿ ಅವರು ಕೂಡ, ರಕ್ಷಿತ್ ಶೆಟ್ಟಿ ಅವರು, ಇವರೆಲ್ಲರೂ 30 ಜನ ಸೇರಿ ಪಾರಾಗಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ ಸ್ನೇಹಿತರೆ. ನೋಡಿ, ನಾವು ಶೂಟಿಂಗ್ ಮಾಡೋಕ್ಕೆ ಹೋಗಿರೋದೇನೋ ನಿಜ. ಎಲ್ಲಿಗೆ ಅಂತಂದರೆ ಶೂಟಿಂಗ್ ಮಾಡ್ತಾ ಇರೋದು ಕಾಂತಾರ 1 ಚಿತ್ರೀಕರಣದಲ್ಲಿ ಬಳಕೆಯಾದ ದೋಣಿ ಮಗುಚಿ ಅವಘಡ ಅಂತ ಕೂಡ ಕೇಳ್ತಾ ಇರೋದು. ಆದರೆ ಇಲ್ಲ ಮಾಸ್ತಿಕಟ್ಟೆ ವಾಣಿ ಜಲಾಶಯದ ಹಿನ್ನೀರಿನಲ್ಲಿ ಚಿತ್ರೀಕರಣ ಮಾಡ್ತಾ ಇರೋದು. ಆದರೆ ಹಲವಾರು ಪಾರಾಗಿದ್ದರೆ ಓರ್ವ ಮಹಿಳೆ ಮಾತ್ರ ತೀರ್ಥಹಳ್ಳಿಯಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅದು ಬಿಟ್ಟರೆ ಶಿವಮೊಗ್ಗದಲ್ಲಿ ಏನು ಹೇಳ್ತಾರೆ ಅಂತಂದರೆ, ನೋಡಿ, ನಟ ರಿಷಬ್ ಶೆಟ್ಟಿ ಅಭಿನಯದ ಕಾಂತಾರ ಚಾಪ್ಟರ್ 1 ಸಿನಿಮಾ ಸಾಲು ಅವಘಡದ ಸವಾಲುಗಳನ್ನು ಎದುರಿಸ್ತಾ ಇದೆ. ಅದು ಇಲ್ಲ ಅಂತಲ್ಲ. ನೋಡಿ, ಸಾಲು ಅವಘಡದ ಮಧ್ಯೆ ಕೂಡ ಈ ಕಾಂತಾರ ಚಲನಚಿತ್ರದ ಚಿತ್ರೀಕರಣ ಮುಂದುವರಿತಾ ಇದೆ. ನಮಗೇನು ಆ ಥರ ಏನು ಪ್ರಾಬ್ಲಮ್ ಏನಾಗಿಲ್ಲ, ಇಲ್ಲಿ ಸಮಸ್ಯೆ ಏನು ಕಂಡು ಬಂದಿಲ್ಲ. ನೋಡಿ, ಹೊಸನಗರ ತಾಲೂಕಿನ ಮಾಸ್ತಿಕಟ್ಟೆಯ ವಾಣಿ ಜಲಾಶಯದ ಹಿನ್ನೀರಿನಲ್ಲಿ ಕಾಂತಾರ 1 ಚಿತ್ರೀಕರಣ ನಡೀತಾ ಇದೆ. ಕಳೆದ ರಾತ್ರಿ ಶೂಟಿಂಗ್ ವೇಳೆ ಚಿತ್ರೀಕರಣದಲ್ಲಿ ಬಳಕೆಯಾದ ದೋಣಿ ಮಗುಚಿ 30 ಜನ ಅಪಾಯದಿಂದ ಪಾರಾಗಿದ್ದಾರೆ. ನೋಡಿ, ಶೂಟಿಂಗ್ ವೇಳೆ ದೋಣಿ ಮಗುಚಿದ ಘಟನೆಯಲ್ಲಿ ಹಲವರು ಪಾರಾಗಿದ್ದರೆ ಓರ್ವ ಮಹಿಳೆ ತೀರ್ಥಹಳ್ಳಿಯ ಮೇಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾಳೆ. ಸದ್ಯ ಈ ಮಾಹಿತಿ ಮೇರೆಗೆ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ನಮಗೆಲ್ಲ ಏನೂ ಆಗಿಲ್ಲ ಇಲ್ಲಿ ಅಂತ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಯಾರು ಸಹ ನಿರ್ದೇಶಕರು ಮತ್ತು ನಿರ್ದೇಶಕರು ಇಬ್ಬರು ಕೂಡ, ಇಲ್ಲಿ ನಮಗೇನೂ ಆಗಿಲ್ಲ, ಏನು ಪ್ರಾಬ್ಲಮ್ ಆಗಿಲ್ಲ. ದಯವಿಟ್ಟು ಯಾರು ಕೂಡ ನಮ್ಮ ಕನ್ನಡದವರು ದಯವಿಟ್ಟು ಏನು ದೊಡ್ಡ ವಿಷಯನ ಮಾಡಬೇಡಿ. ಚಿಕ್ಕ ಸಣ್ಣ ಪುಟ್ಟ ವಿಷಯ ಅಷ್ಟೇ ಇದು.
ಸಣ್ಣ ವಿಷಯನ ತೊಗೊಂಡೋಗಿ ಏನೋ ನಮ್ಮ ಶೂಟಿಂಗ್ ಅಂತಲ್ಲ, ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಕೆಟ್ಟ ಹೆಸರನ್ನು ತರಬೇಡಿ. ಇದು ಆಲ್ ಓವರ್ ಇಂಡಿಯಾದಲ್ಲೇ ಮೊದಲು ಕಾಂತಾರ ಫೇಮಸ್ ಆಗಿದ್ದು ಒಂದು ಸಿನಿಮಾ ಇದು. ಈಗ ಮತ್ತೆ ಸುಮ್ಮನೆ ಒಂದು ಕೆಟ್ಟ ಹೆಸರು ಬಂದರೆ ಚೆನ್ನಾಗಿರಲ್ಲ, ಸಿನಿಮಾಗೆ ಪ್ರೆಸ್ಟೀಜು ಚೆನ್ನಾಗಿರಲ್ಲ, ಹಾಳಾಗೋಗುತ್ತೆ ಅಂದ್ಬಿಟ್ಟು ಕೂಡ ತುಂಬ ಕೇಳ್ಕೊತಿದ್ದಾರೆ. ನೋಡಿ, ಕಳೆದ ಒಂದು ತಿಂಗಳಲ್ಲಿ ಅವಧಿಯಲ್ಲಿ ಕಾಂತಾರ ಸಿನಿಮಾದಲ್ಲಿ ಭಾಗಿಯಾಗಿದ್ದ ಇಬ್ಬರು ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಅದು ಸರಿ, ಅಂದರೆ ಇನ್ನೊಬ್ಬರು ರಾಕೇಶ್ ಅನ್ನೋರು, ಇನ್ನೊಬ್ಬರು ಸಹ ನಿರ್ದೇಶಕ, ಇನ್ನು ಅಸಿಸ್ಟೆಂಟು ಲೈಟ್ ಬಾಯ್ ಅಂತ ಹೇಳಿರ್ತಾರೆ, ಅವರೆಲ್ಲ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಅಂತ ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ನೋಡಿ, ಕಳೆದ ರಾತ್ರಿ ಅವಘಡ ಒಟ್ಟು ಸೇರಿ 6 ಅವಘಡಗಳು ಚಿತ್ರೀಕರಣದಲ್ಲಿ ನಡೆದಿವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಎಲ್ಲಿ ನ್ಯೂಸಲ್ಲೆಲ್ಲ ಕೇಳ್ತಾ ಇದ್ದಾರೆ ಕೆಲವರೆಲ್ಲ, 6 ಅವಘಡಗಳ ಈ ಥರ ಎಲ್ಲ ಹಿಂಗಾಗೋಗಿದೆ. ಈಗ ಸಾಲು ಅವಘಡಗಳು ಕಾಂತಾರವನ್ನು ಚಿತ್ರತಂಡಕ್ಕೆ ತಲೆನೋವಾಗಿ ಪರಿಣಮಿಸ್ಬಿಟ್ಟಿದೆ. ಈಗ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಕೂಡ ಈ ಥರ ಎಲ್ಲ ಮಾಡ್ತಾ ಇದ್ದಾರಲ್ಲ, ಇದು ಸರಿ ಇಲ್ಲ. ನೋಡಿ, ಈಗ ಸಾಲು ಅವಘಡಗಳು ಈ ಥರ ಎಲ್ಲ ಏನೂ ಆಗಿಲ್ಲ. ಲಾಸ್ಟ್ ಟೈಮು ಇಬ್ಬರು ಹೃದಯಾಘಾತದಿಂದ ಹಿಂಗಾಗಿತ್ತು ಅಷ್ಟೇ, ಅದು ಓಕೆ, ಅದು ಬೇರೆ ವಿಷಯ. ಇಷ್ಟಾದರೂ ಇಂದು ಮತ್ತೆ ಶೂಟಿಂಗನ್ನು ಚಿತ್ರತಂಡ ಮತ್ತೆ ಆರಂಭ ಮಾಡಿದೆ. ಇದರಿಂದ ಏನೂ ಆಗಿಲ್ಲ, ನಾವು ಕರೆಕ್ಟಾಗಿ ಇದ್ದೀವಿ, ಚೆನ್ನಾಗಿದ್ದೀವಿ. ಗಂಭೀರವಾಗಿ ಗಾಯಗೊಂಡರು 32 ಜನರು, 6 ಮಂದಿ ಕ್ರಿಟಿಕಲ್. ನದಿ ನೀರಿಗೆ ಕುಸಿದು ಬಿದ್ದ ಸೇತುವೆ ಕೊಚ್ಚಿಕೊಂಡು ಹೋದ ಜನ, ಮತ್ತು ಪ್ರವಾಸಿ ತಾಣ ಆಗಿದ್ದರಿಂದ ಅಲ್ಲಿ ಹೆಚ್ಚಿನ ಜನ ಓಡಾಡ್ತಾ ಇರ್ತಾರೆ. ಅದರಿಂದ ಏನು ಇಲ್ಲಿ ನಮಗೆಲ್ಲ ಏನು ಸೌಲಭ್ಯ ಎಲ್ಲ ಕರೆಕ್ಟಾಗಿ ಇದು ಮಾಡ್ಕೊಂಡಿದ್ದೀವಿ, ಇಲ್ಲೆಲ್ಲ ಏನೂ ಆಗ್ತಾಯಿಲ್ಲ ಅಂತ ಕೂಡ ಮಾಹಿತಿಯನ್ನು ರಿಷಬ್ ಶೆಟ್ಟಿ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಅವರು ಸಿನಿಮಾದ ಹೆಂಗೆ ನಡೀತಾ ಇದೆ ಶೂಟಿಂಗು ಅನ್ನೋ ಒಂದು ಪೋಸ್ಟರನ್ನು ತಮ್ಮ ಇನ್ಸ್ಟಾಗ್ರಾಮಲ್ಲೂ ಕೂಡ ಹಾಕ್ಕೊಂಡಿದ್ದಾರೆ. ಈ ರೀತಿಯೆಲ್ಲ ಏನೋ ಅವಘಡ ನಡೆದಿಲ್ಲಪ್ಪ, ಈ ರೀತಿಯೆಲ್ಲ ಸುಮ್ಮನೆ ಏನು ಹೇಳ್ಬಿಡ್ರಪ್ಪ ನೀವು ನ್ಯೂಸ್ ಅವರು ಅಂತ ಕೂಡ ತುಂಬ ಕೇಳ್ಕೊತಿದ್ದಾರೆ. ಆದರೆ ನ್ಯೂಸಲ್ಲೆಲ್ಲ ಈ ರೀತಿ ಅವರು ಈ ಥರ ಸಿನಿಮಾ ಈ ರೀತಿ ಆಗಿದೆ ಶೂಟಿಂಗಲ್ಲಿ ಅಂತ ಕೂಡ ಅವರಲ್ಲಿ ಯಾರೋ ಒಬ್ಬರು ಹಿಂಗೆ ಹೇಳಿದರು. ಸುಮ್ಮನೆ ಅವರು ನ್ಯೂಸ್ ಅವ್ರು ಹೇಳಿಲ್ಲ, ಅವರಲ್ಲೇ ಯಾರೋ ಒಬ್ಬರು ಈ ರೀತಿ ಹಿಂಗೆ ಮಾಹಿತಿಯನ್ನು ಕೊಟ್ಟಿದ್ರು. ನೋಡಿ, ನಾವು ಕೊಡ್ತಾ ಇರೋದು ಮಾಹಿತಿ ಇಷ್ಟೇ. ದೋಣಿ ಒಂದು ಸೀನ್ ಇದೆ, ಆ ದೋಣಿನ ಒಂದು ಕೆರೆಯಲ್ಲಿ ದೋಣಿ ಹೋಗುತ್ತೆ, ಆ ಸೀನ್ನಲ್ಲಿ ದೋಣಿ ಮುಗಿಸಿ 30 ಜನರು ಪಾರಾಗಿದ್ದೇವೆ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿರೋದಲ್ಲಿ ಬೇರೆ ಏನೇನಿಲ್ಲ. ನೋಡಿ, ಕಾಂತಾರ ಸಿನಿಮಾ ವೇಳೆ ಹಿಂಗೆ ಒಂದು ತಿಂಗಳಿಂದ ಕಲಾವಿದರು ಕೂಡ ಸಾವಿನ ಬೆನ್ನಲ್ಲೇ ಕೂಡ ದೋಣಿ ಮುಗಿಸಿ ಆ ಭಾರಿ ಅಪಘಾತ ಸಂಭವಿಸಿದ ಅನ್ನೋ ಒಂದು ಸುದ್ದಿ ಇದೀಗ ಹೊಂಬಾಳೆ ಫಿಲ್ಮ್ಸು ಕೂಡ ಸ್ಪಷ್ಟನೆ ನೀಡಿದೆ. ಅವರೇ ಹೊಂಬಾಳೆ ಫಿಲ್ಮ್ಸ್ ಸರಿ ಕೊಟ್ಟಿದ್ದಾರೆ. ಆದರೆ ಕೂಡ ಮತ್ತೆ ಇನ್ನೊಂದು ವಿಷಯ ಏನಂತಂದರೆ, ಇಲ್ಲ ನಾವು ಏನು ಆ ಥರ ಎಲ್ಲ ಏನೂ ಇಲ್ಲ ಅಂತ ಅಂದ್ಬಿಟ್ಟು ಕೂಡ ಅವರೇ ಮತ್ತೆ ಉಲ್ಟಾ ಹೊಳ್ತಿದ್ದಾರೆ. ನೋಡಿ, ಏನಾಗ್ತಿದೆ ಅಂತಂದರೆ, ಇಲ್ಲಪ್ಪ ನಾವು ಆ ಥರ ಏನೋ 30 ಜನ ಪಾರಾಗಿರೋದು ಇವೆಲ್ಲ ಏನೂ ಇಲ್ಲ, ನಮ್ಮ ಶೂಟಿಂಗ್ ಚೆನ್ನಾಗಿ ನಡೀತಾ ಇದೆ ಅಂತ ಕೂಡ ಹೇಳ್ತಿದ್ದಾರೆ. ಮತ್ತು ಅಲ್ಲಿಂದ ಡೈರೆಕ್ಟ್ ನೋಡಿ, ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಿದ್ದಾರೆ. ಇದರಲ್ಲಿ ಯಾರು ಸತ್ಯ ಯಾರದು ಸುಳ್ಳು ಒಂದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾ ಇರೋದ್ರಿಂದ ಯಾರಿಗೆ ಏನು ಮಾಡಬೇಕು ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ನೋಡೋಣ ಸ್ನೇಹಿತರೆ. ನೋಡಿ, ಕಾಂತಾರ ಚಾಪ್ಟರ್ 1 ಸಿನಿಮಾ ಶೂಟಿಂಗ್ ಸೆಟ್ನಲ್ಲಿ ಸಾಲು ಅವಘಡಗಳು ಸಂಭವಿಸುತ್ತಿರೋದು ನಿಮ್ಗೆಲ್ಲರಿಗೂ ಗೊತ್ತಾಯಿದೆ. ಯಾಕೆ ಈ ರೀತಿ ಆಗ್ತಾ ಇದೆ ನೋಡಿ. ಅಲ್ಲೂ ಕೂಡ ಮೊದಲೇ ಇಬ್ಬರು ತೀರೋಗಿರೋದು, ಮತ್ತು ಈಗ ರಿಷಬ್ ಶೆಟ್ಟಿ ಸೇರಿದಂತೆ 30 ಮಂದಿ ಪ್ರಾಣಾಪಾಯದಿಂದ ಪಾರಾಗಿರೋದು, ಈ ಥರ ಅನ್ನೋ ಸುದ್ದಿಗಳೆಲ್ಲ ಎಲ್ಲೆಡೆ ಹರಿದಾಡ್ತಾ ಇದೆ. ಇದೀಗ ಈ ಘಟನೆ ಸಂದರ್ಭ ಕಾಂತಾರ ಸಿನಿಮಾ ನಿರ್ಮಾಣ ಸಂಸ್ಥೆ ಹೊಂಬಾಳೆಯ ಫಿಲ್ಮ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದರ್ಶ ಸ್ಪಷ್ಟನೆ ನೀಡಿದ್ದಾರೆ. ನೋಡಿ, ಭಾರಿ ಗಾಳಿ ಮಳೆಗೆ ಸಿನಿಮಾಗೆ ಹಾಕಿದ್ದ ಸೆಟ್ ಬಿದ್ದಿದೆ ಅಷ್ಟೇ. ಭಾರಿ ಅಲ್ಲಿ ಗಾತ್ರದ ಒಂದು ಗಾಳಿ ಮಳೆ ಬೀಳ್ತಾ ಇರುತ್ತೆ. ಅಲ್ಲಿ ನಿಮಗೂ ಗೊತ್ತಲ್ಲ, ಗಾಳಿ ಮಳೆ ಅಂತ ಬಂದಾಗ ಅಲ್ಲೆಲ್ಲ ಸಿನಿಮಾ ಶೂಟಿಂಗ್ ವೇಳೆ ಟೆಂಟ್ ಹಾಕೊಂಡಿದ್ದಾರೆ, ಅದು ಮಾತ್ರ ಬಿದ್ದಿದೆ ಅಂತ ಅಂದ್ಬಿಟ್ಟು ಕೂಡ ಅಲ್ಲಿನ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಫಿಲ್ಮ್ಸ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ ಇರ್ತಾರೆ ಒಬ್ಬರು, ಅವರು ಪ್ರೊಡ್ಯೂಸರ್ ಆದರ್ಶ ಅನ್ನೋರು ಸ್ಪಷ್ಟನೆ ನೀಡಿದ್ದಾರೆ. ನೋಡಿ, ಭಾರಿ ಗಾಳಿ ಮಳೆಗೆ ಸಿನಿಮಾಗೆ ಹಾಕಿದ್ದ ಟೆಂಟ್ ಬಿದ್ದೋಗಿದೆ ಅಷ್ಟೇ. ಅದು ಟೆಂಟ್ ಕೆಳಗಡೆ ಕೂತಿರ್ತಾರೆ, ಏನೋ ಊಟ ಮಾಡ್ತಾನೋ ಬೇರೆ ಇನ್ನೇನೋ ಮಾಡ್ತಾ ಕೂತಿರ್ತಾರೆ. ಇದರಿಂದ ಯಾವುದೇ ಅನಾಹುತ ಸಂಭವಿಸಿಲ್ಲ. ಈ ವೇಳೆ ಶೂಟಿಂಗ್ ಕೂಡ ನಡೆಯುತ್ತಿರಲಿಲ್ಲ ಎಂದು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅವರು. ನೋಡಿ, ಇದಾದಮೇಲೆ ಏನೂ ಇಲ್ಲ ನಮ್ಮ ಹತ್ರ. ನೋಡಿ, ಇದೆಲ್ಲ ಒಂದು ನೋಡಿ, ಕಾಮಿಡಿ ಕಿಲಾಡಿ ಖ್ಯಾತಿನೇ ಮಡೆನೂರ್ ಮನು, ಅವನು ಕೂಡ ಸಹನಟಿ ಮೇಲೆ ಬಲಾತ್ಕಾರ ಆಗಿರೋದು, ಇದೆಲ್ಲ ಒಂದು ಅದು ಬೇರೆ ಸಪ್ರೇಟ್ ವಿಷಯ. ಇದನ್ನೆಲ್ಲ ಇದ್ರ ಒಳಗೆಲ್ಲ ತರಬೇಡಿ. ಈ ಕಾಂತಾರ ನಮ್ಮದು ತುಂಬ ಫ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ತುಂಬ ಚೆನ್ನಾಗಿ ನಡೀತಾ ಇದೆ. ಈ ವಿಷಯ ಆ ವಿಷಯ ಎಲ್ಲ ಒಂದೇ ರೀತಿ ಮಾಡಬೇಡಿ. ಚಿತ್ರರಂಗದಿಂದ ಮತ್ತೆ ಬ್ಯಾನ್ ಮಾಡೋದು ಇವೆಲ್ಲ ಹಿಂಗೆಲ್ಲ ಮಾಡಿಬಿಡ್ತಾರೆ. ಆಮೇಲೆ ದಯವಿಟ್ಟು ಈ ರೀತಿ ತರಬೇಡಿ. ನಾವು ಏನು ಮಾಡಬೇಕು ಶೂಟಿಂಗ್ ಅದೆಲ್ಲ ಮಾಡ್ತಾ ಇದ್ದೀವಿ ಅಂತ ಕೂಡ ಸ್ಪಷ್ಟನೆಯನ್ನು ನೀಡಿದ್ದಾರೆ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಏನಾಗುತ್ತೆ ಅನ್ನೋದು ನೆಕ್ಸ್ಟ್ ನೋಡೋಣ.